ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಇಂದು ನಾನು ನಿಮಗೆ ಇಬ್ಬರ ಶಿಷ್ಯಂದಿರ ಒಂದು ಕಥೆಯನ್ನು ಹೇಳ್ತೀನಿ. ಒಂದೂರಿನಲ್ಲಿ ಒಬ್ಬ ಗುರುಗಳು ತಮ್ಮ ಇಬ್ಬರು ಶಿಷ್ಯಂದಿರೊಂದಿಗೆ ವಾಸವಾಗಿರ್ತಾರೆ. ಹೀಗೆ ಆ ಗುರುಗಳು ತೀರ್ಥಯಾತ್ರೆಗೆ ಹೋಗುವ ಒಂದು ಸಂದರ್ಭ ಬರುತ್ತೆ. ಆಗ ಆ ಗುರುಗಳು ತಮ್ಮ ಇಬ್ಬರು ಶಿಷ್ಯಂದಿರನ್ನು ಕರೆದು ಒಂದು ಬೊಗಸೆಯಷ್ಟು ಕಡಲೆ ಬೀಜವನ್ನು ಇಬ್ಬರಿಗೂ ಸಹ ಕೊಡ್ತಾರೆ. ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ, ಇದು ನನ್ನ ಆಶೀರ್ವಾದ ಇಟ್ಕೊಳ್ಳಿ ಅಂತ ಕೊಟ್ಟು ಆ ಗುರುಗಳು ತೀರ್ಥಯಾತ್ರೆಗೆ ಹೊರಡ್ತಾರೆ. ಅದನ್ನು ಇಟ್ಕೊಂಡು ಮೊದಲನೇ ಶಿಷ್ಯ ಏನು ಮಾಡ್ತಾನೆ ಅಂದರೆ, ಇದು ಗುರುಗಳು ಕೊಟ್ಟ ಪ್ರಸಾದ, ಇದು ಗುರುಗಳು ಕೊಟ್ಟ ಆಶೀರ್ವಾದ ಅಂತ ಒಂದು ಒಳ್ಳೆ ಬಟ್ಟೆ ತೊಗೊಂಡು ಆ ಬಟ್ಟೆ ಒಳಗಡೆ ಹಾಕಿ ಗಂಟಾಕಿ ಅದನ್ನೊಂದು ಪೆಟ್ಟಿಗೆಯಲ್ಲಿಟ್ಟು ಅದನ್ನೊಂದು ಕೋಣೆಯಲ್ಲಿಟ್ಟು ದಿನ ಅದಕ್ಕೆ ಪೂಜೆ ಮಾಡ್ತಾರೆ, ಗುರುಗಳು ಕೊಟ್ಟ ಪ್ರಸಾದ ಅಂತ. ಆದರೆ ಇನ್ನೊಬ್ಬ ಎರಡನೇ ಶಿಷ್ಯ ಏನು ಮಾಡ್ತಾರೆ ಅಂದರೆ, ಆ ಒಂದು ಬೊಗಸೆ ಕಡಲೆ ಬೀಜವನ್ನು ಪಕ್ಕದಲ್ಲಿರುವ ಒಂದು ಹೊಲದಲ್ಲಿ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿ ಆ ಒಂದು ಬೊಗಸೆ ಇದ್ದಷ್ಟು ಕಡಲೆ ಬೀಜ ಚೀಲವಾಗುತ್ತೆ. ಚೀಲ ಇದ್ದದ್ದು ಕೋಣೆ ತುಂಬ ಆಗುತ್ತೆ. ಆ ಕೋಣೆ ತುಂಬ ಆಗಿದ್ದನ್ನು ಆ ಒಬ್ಬ ಎರಡನೇ ಶಿಷ್ಯ ಸಹ ಇಟ್ಕೊತಾನೆ. ಊರಿನ ಜನರಿಗೂ ಸಹ ಆ ಕಡಲೆ ಬೀಜವನ್ನು ಹಂಚ್ತಾನೆ. ಹೀಗೆ ಹಲವು ವರ್ಷಗಳ ನಂತರ ಮತ್ತೆ ಗುರುಗಳು ತೀರ್ಥಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಬಂದಾಗ ಮೊದಲನೇ ಶಿಷ್ಯ, ಗುರುಗಳೇ ನೀವು ಕೊಟ್ಟ ಆಶೀರ್ವಾದ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಿ ನೀವು ಕೊಟ್ಟ ಆಶೀರ್ವಾದ ಅಂತ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಗಂಟನ ಬಿಚ್ಚಿ ಆ ಕಡಲೆ ಬೀಜನ ತೋರಿಸ್ತಾನೆ. ಆದರೆ ಆ ಕಡಲೆ ಬೀಜ ಕೊಳ್ತೋಗ್ಬಿಟ್ಟಿರುತ್ತೆ. ಆಗ ಇನ್ನು ಎರಡನೇ ಶಿಷ್ಯನ ಹತ್ರ ಬರ್ತಾರೆ ಆಗ ಗುರುಗಳು. ಆಗ ಎರಡನೇ ಶಿಷ್ಯ, ಗುರುಗಳೇ ನೀವು ಕೊಟ್ಟಿದ್ದ ಬೊಗಸೆ ಕಡಲೆ ಬೀಜ ಚೀಲವಾಯಿತು, ಚೀಲ ಇದ್ದದ್ದು ಕೋಣೆ ತುಂಬ ಆಯಿತು, ಅದನ್ನು ನಾನು ಊರಿನ ಜನರಿಗೂ ಸಹ ದಾನ ಮಾಡಿದ್ದೇನೆ ಅಂತ ಒಂದು ಕೋಣೆಯ ಮುಂದೆ ಹೋಗಿ ಆ ಗುರುಗಳಿಗೆ ಎರಡನೇ ಶಿಷ್ಯ ತೋರಿಸ್ತಾನೆ. ಸೊ ಫ್ರೆಂಡ್ಸ್, ಈ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಬಳಸಿದಷ್ಟು ಬೆಳೆಯುತ್ತದೆ, ಕೂಡಿಟ್ಟಷ್ಟು ಕೊಳೆಯುತ್ತದೆ. ನಮ್ಮ ಗುರುಗಳಾದ ಪತ್ರಿಜಿಯವರು ಸಹ ಅದನ್ನೇ ಹೇಳಿದ್ದು. ನಿಮ್ಮ ಹತ್ರ ಏನು ಜ್ಞಾನ ಇದೆಯೋ ಅದನ್ನ ಎಲ್ಲರಿಗೂ ಸಹ ಹಂಚಿದಷ್ಟು ನಿಮಗೆ ಇನ್ನೂ ಜ್ಞಾನ ಹೆಚ್ಚಾಗುತ್ತಾ ಹೋಗ್ತದೆ. ನಿಮಗೆ ಏನು ಗೊತ್ತಿರೋದು ನಿಮ್ಮೊಳಗಡೆನೇ ಇದ್ದರೆ ಅದು ನಿಮ್ಮೊಳಗಡೆನೇ ಇರುತ್ತೆ. ನೀವು ಬೇರೆಯವರಿಗೆ ಹಂಚಿದ್ರೆ ಅದು ಇನ್ನೂ ದುಪ್ಪಟ್ಟು ತ್ರಿಪ್ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಮುಂದಿನ ಕಥೆಯೊಂದಿಗೆ ನಾವು ಸಿಗೋಣ. ಅಲ್ಲಿವರೆಗೂ PMC ಕನ್ನಡ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.